ಓಂ ಶಾಂತಿ. ಮುರಳಿ ದಿನಾಂಕ 12/7/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಜ್ಞಾನ ರತ್ನವನ್ನು ಕೊಡುವುದು ತೆಗೆದುಕೊಳ್ಳುವುದು ಮಾಡುತ್ತಾ ನೀವೀಗ ಜ್ಞಾನ ರತ್ನದಿಂದ ಅನ್ಯರ ಪಾಲನೆಯನ್ನು ಮಾಡಬೇಕಾಗಿದೆ. ಪರಸ್ಪರ ಬಹಳ ಪ್ರೀತಿಯಿಂದ ಇರಬೇಕು. ಪ್ರಶ್ನೆ: ಕಾಯಿಲೆ ಅಥವಾ ಕರ್ಮಭೋಗ ಇದ್ದರೂ ಕೂಡ ಯಾವ ಆಧಾರದಿಂದ ನೀವು ಅಪಾರ ಖುಷಿಯಲ್ಲಿ ಇರಬಹುದು? ಉತ್ತರ: ವಿಚಾರ ಸಾಗರ ಮಂಥನ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾವುದೇ ಕರ್ಮಭೋಗ ಅಥವಾ ಕಾಯಿಲೆ ಬಂದರೂ ಕೂಡ ನಿಮ್ಮ ಜೊತೆಗೆ ನೀವೇ ಮಾತನಾಡಿಕೊಳ್ಳಿ. ಈಗ ನಮ್ಮ 84 ಜನ್ಮಗಳ ಪಾತ್ರ ಪೂರ್ಣ ಆಯಿತು. ಈ ಶರೀರ ಹಳೆಯ ಚಪ್ಪಲಾಗಿದೆ. ಈಗ ಈ ಹಳೆಯ ಲೆಕ್ಕಾಚಾರವನ್ನು ನಾವು ಇಲ್ಲೇ ಚುಕ್ತ ಮಾಡಿಕೊಳ್ಳಬೇಕು. ನಂತರ ನಾವು 21 ಜನ್ಮಗಳಿಗೋಸ್ಕರ ಕಾಯಿಲೆಯಿಂದ ಮುಕ್ತ ಆಗಿಬಿಡುತ್ತೇವೆ. ಎಲ್ಲಾ ಕಾಯಿಲೆಯಿಂದ ಸದಾ ಕಾಲಕ್ಕೋಸ್ಕರ ಮುಕ್ತ ಆಗುತ್ತಿದ್ದೇವೆ ಅಂದ ಮೇಲೆ ಖುಷಿಯಂತೂ ಇರುತ್ತದೆ ತಾನೆ. ಗೀತೆ: ಮಾತೆ ಓ ಮಾತೆ, ನೀನು ಸರ್ವರ ಭಾಗ್ಯ ವಿಧಾತೆ ಆಗಿದ್ದೀಯಾ. ಓಂ ಶಾಂತಿ. ಇದು ಮಾತೆಯರ ಮಹಿಮೆ ಆಗಿದೆ. ಒಂದೇ ಮಾತರಂ. ಹೇ ಮಾತೆ, ನೀವು ಶುಭಾಬರವರ ಭಂಡಾರದಿಂದ ಸರ್ವರ ಪಾಲನೆಯನ್ನು ಮಾಡುತ್ತಿದ್ದೀರಾ. ನಿಮಗೆ ಈಗ ಶುಭಾಬರವರ ಭಂಡಾರದಿಂದ ಜ್ಞಾನ ರತ್ನಗಳ ಖಜಾನೆ ಸಿಗುತ್ತಾ ಇದೆ, ಅಥವಾ ಜ್ಞಾನಾಮೃತದ ಕಳಶದಿಂದ ನಿಮ್ಮ ಪಾಲನೆಯನ್ನು ತಂದೆ ಮಾಡುತ್ತಿದ್ದಾರೆ. ವಾಸ್ತವದಲ್ಲಿ ಮಹಿಮೆ ಶಿವ ತಂದೆಯದ್ದಾಗಿದೆ, ಏಕೆಂದರೆ ಆ ತಂದೆ ಮಾಡಿಸುವಾತ ಆಗಿದ್ದಾರೆ. ಮಾತೆ ಅಂದರೆ ಜಗದಂಬೆ. ಅವಶ್ಯವಾಗಿ ಅನ್ಯ ಮಾತೆಯರೂ ಇದ್ದಾರೆ. ಇದು ಮಾತೆಯರ ಮಹಿಮೆ ಆಗಿದೆ. ಮಾತೆಯರು ಬಹಳ ಚೆನ್ನಾಗಿ ಪಾಲನೆಯನ್ನು ನೀಡುತ್ತಾರೆ. ಶುಭಾಬರವರ ಯಜ್ಞದಲ್ಲಿ ಯಾರೆಲ್ಲ ಮಕ್ಕಳಿದ್ದಾರೋ ಸ್ಥೂಲ ರೂಪದಲ್ಲೂ ಕೂಡ ಅವರ ಪಾಲನೆ ಇಲ್ಲಿ ನಡೆಯುತ್ತದೆ. ಮತ್ತು ಅವಿನಾಶಿ ಜ್ಞಾನ ರತ್ನದಿಂದ ಸರ್ವರ ಪಾಲನೆ ನಡೆಯುತ್ತದೆ. ಪಾಲನೆ ಮಾಡುವಂತವರು ಮೆಜಾರಿಟಿ ಮಾತೆಯರಾಗಿದ್ದಾರೆ. ಕೆಲವು ಕಡೆ ಸಹೋದರರೂ ಕೂಡ ಸಹೋದರಿಯರ ಪಾಲನೆ ಮಾಡುತ್ತಾರೆ. ಈ ರೀತಿ ಅಲ್ಲ, ಕೇವಲ ಸಹೋದರಿ ಮಾತ್ರ ಸಹೋದರನ ಪಾಲನೆ ಮಾಡಬೇಕು, ಕೇವಲ ಅಕ್ಕಂದಿರು ಮಾತ್ರ ಅಣ್ಣಂದಿರ ಪಾಲನೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಅಣ್ಣಂದಿರು ಅಕ್ಕಂದಿರಿಗೆ ಪಾಲನೆಯನ್ನು ನೀಡುತ್ತಾರೆ. ಇಬ್ಬರು ಜ್ಞಾನ ರತ್ನದಿಂದ ಒಬ್ಬರು ಇನ್ನೊಬ್ಬರ ಪಾಲನೆಯನ್ನು ಮಾಡುತ್ತಿದ್ದಾರೆ. ಸಹೋದರ ಸಹೋದರಿಯ ಪಾಲನೆ ಮಾಡುತ್ತಾರೆ, ಸಹೋದರಿ ಸಹೋದರನ ಪಾಲನೆ ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಬಹಳಷ್ಟು ಪ್ರೀತಿಯಲ್ಲಿ ಇರಬೇಕು. ಜಗತ್ತಿನವರು ಒಬ್ಬರು ಇನ್ನೊಬ್ಬರಿಗೆ ವಿಕಾರಿ ಪ್ರೀತಿಯನ್ನು ಕೊಡುತ್ತಾರೆ. ವಿಕಾರವನ್ನೇ ಒಬ್ಬರು ಇನ್ನೊಬ್ಬರಿಗೆ ನೀಡುತ್ತಿರುವ ಕಾರಣ ಒಬ್ಬರು ಇನ್ನೊಬ್ಬರ ಶತ್ರುಗಳಾಗಿ ಬಿಡುತ್ತಾರೆ. ಇದು ಅವಿನಾಶಿ ಜ್ಞಾನರತ್ನದ ಖಜಾನೆ. ಇಲ್ಲಿ ತಂದೆ ಅವಿನಾಶಿ ಜ್ಞಾನರತ್ನದ ಖಜಾನೆಯನ್ನು ಕೊಡುತ್ತಿದ್ದಾರೆ. ಜಗತ್ತಿನ ಜನ ಒಬ್ಬರಿಗೆ ಇನ್ನೊಬ್ಬರು ಕಲ್ಲಿನಿಂದ ಹೊಡೆಯುತ್ತಾರೆ, ಏಕೆಂದರೆ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ ಕಲ್ಲಿನಿಂದ ಸ್ಥೂಲವಾಗಿ ಹೊಡೆಯುತ್ತಾರೆ ಎಂದು. ಇದು ತಿಳುವಳಿಕೆಯ ಮಾತಾಗಿದೆ. ನೀವೀಗ ಸೋದರ ಸೋದರಿಯರು, ಬ್ರಹ್ಮ ಕುಮಾರ್ ಕುಮಾರಿಯರು. ಅವಶ್ಯವಾಗಿ ನಿಮ್ಮ ಹೆಸರು ಬಹಳ ಶ್ರೇಷ್ಠ ಇದೆ. ಬ್ರಹ್ಮ ಕುಮಾರಿಯರು ಇದ್ದೀರಾ ಅಂದ ಮೇಲೆ ಬ್ರಹ್ಮ ಕುಮಾರರು ಅವಶ್ಯವಾಗಿ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಬ್ರಾಹ್ಮಣ ಬ್ರಾಹ್ಮಣಿಯರು ಇದ್ದಾರೆ ತಾನೆ. ಬೋರ್ಡ್ ನೋಡಿ ಹೆದರಬಾರದು. ಬೋರ್ಡ್ ಓದಿದ ತಕ್ಷಣ ಭಯ ಪಡಬಾರದು. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ಕುಮಾರ್ ಕುಮಾರಿಯರೇ ಆಗಿರುತ್ತಾರೆ ತಾನೆ. ಬುದ್ಧಿಯಿಂದ ಕೆಲಸವನ್ನು ತೆಗೆದುಕೊಳ್ಳಬೇಕು. ಮಾತೆಯರ ಮಹಿಮೆಯನ್ನು ಇಂದು ಗೀತೆಯಲ್ಲಿ ಕೇಳಿದಿರಿ. ಜಗದಂಬ ಸರಸ್ವತಿ ಎಂದು ಹೇಳುತ್ತೇವೆ. ಅವಶ್ಯವಾಗಿ ಮಕ್ಕಳಂತೂ ಇಲ್ಲಿ ಇದ್ದಾರೆ. ಇದು ಒಂದು ಕುಟುಂಬ ಆಗಿದೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತು. ಪ್ರಜಾಪಿತ ಬ್ರಹ್ಮ ಎಂದು ಬರೆಯಲಾಗಿದೆ. ಬ್ರಹ್ಮನಿಗೆ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ. ಈ ಸಾಕಾರ ಸೃಷ್ಟಿಯ ತಂದೆ ಬ್ರಹ್ಮ ಆಗಿದ್ದಾರೆ. ಗಾಯನ ಕೂಡ ಇದೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣ ಕುಲವನ್ನು ರಚಿಸಲಾಯಿತು. ಆದಿ ಸನಾತನ ಬ್ರಾಹ್ಮಣರು ಎಂದು ಮೊದಲು ಹೇಳಲಾಗುತ್ತದೆ. ಮೊದಲು ಆದಿ ಸನಾತನ ಬ್ರಾಹ್ಮಣರನ್ನು ರಚಿಸಲಾಗುತ್ತದೆ. ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯುವುದು ಕೂಡ ತಪ್ಪಾಗಿದೆ. ಅದು ಸತ್ಯುಗದ ಧರ್ಮ.
ಈಗ ಆದಿ ಸನಾತನ ಬ್ರಾಹ್ಮಣ ಧರ್ಮ ಏನು ಪ್ರಾಯಲೋಪ ಆಗಿದೆಯೋ, ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ಬ್ರಾಹ್ಮಣ ಧರ್ಮವನ್ನು ರಚಿಸುತ್ತಾರೆ. ಇದು ಸಂಗಮ ಯುಗ. ದೇವಿ ದೇವತಾ ಧರ್ಮ ಶ್ರೇಷ್ಠ ಆಗಿದೆ. ಮೊದಲು ಬ್ರಾಹ್ಮಣ ಧರ್ಮ, ಬ್ರಾಹ್ಮಣರು ಜುಟ್ಟಿಗೆ ಸಮಾನ. ಅದಕ್ಕೋಸ್ಕರ ಸಂಗಮ ಯುಗಿ ಆದಿ ಸನಾತನ ಬ್ರಾಹ್ಮಣ ಧರ್ಮ ಎಂದು ಹೇಳಬೇಕು. ಎಷ್ಟು ಒಳ್ಳೆಯ ರಹಸ್ಯವನ್ನು ತಂದೆ ತಿಳಿಸುತ್ತಿದ್ದಾರೆ. ತಿಳಿದುಕೊಳ್ಳಲು ಒಳ್ಳೆಯ ರಹಸ್ಯ ಆಗಿದೆ. ಬಾಬಾ ತಿಳಿಸುತ್ತಿದ್ದಾರೆ, ಯಾರೇ ಬಂದರೂ ಕೂಡ ಅವರಿಗೆ ತಂದೆಯ ಪರಿಚಯ ಕೊಡಿ. ತಂದೆಯ ಪರಿಚಯವೇ ಮುಖ್ಯ ಆಗಿದೆ. ಬ್ರಾಹ್ಮಣರ ರಾಜ್ಯದಾನಿ ಅಂತೂ ಇಲ್ಲ. ಬರೆಯಲಾಗಿದೆ, ದೈವಿ ರಾಜ್ಯದಾನಿ ನಿಮ್ಮ ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ಆಗಿದೆ. ದೇವಿ ದೇವತಾ ಧರ್ಮ ಅಂತೂ ಅವಶ್ಯವಾಗಿ ಇತ್ತು. ಈಗ ದೇವತೆಗಳ ರಾಜ್ಯದಾನಿ ಯಾವಾಗ ಇತ್ತು, ಹೇಗೆ ದೇವತೆಗಳಿಗೆ ರಾಜ್ಯ ಸಿಗುತ್ತದೆ, ಇದು ಯಾರಿಗೂ ಗೊತ್ತಿಲ್ಲ. ಅವರಿಗೆ ನೀವೀಗ ಪುನಃ ತಿಳಿಸಬೇಕಾಗಿದೆ. ತ್ರಿಮೂರ್ತಿಯ ಚಿತ್ರವನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಬೇಕು. ತ್ರಿಮೂರ್ತಿಯ ಚಿತ್ರದಲ್ಲಿ ಬರೆಯಲಾಗಿದೆ, ಸ್ವರ್ಗದ ರಾಜ್ಯ ಭಾಗ್ಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಎಂದು. ಯಾರ ಮೂಲಕ ರಾಜ್ಯ ಭಾಗ್ಯ ಸಿಗುತ್ತದೆ ಅದನ್ನೂ ಬರೆಯಬೇಕು. ಬೋರ್ಡ್ ಹಾಕಬೇಕು. ಮನೆ ಮುಂದೆ ಕೂಡ ಬೋರ್ಡ್ ಹಾಕಬೇಕು. ಹೇಗೆ ಗವರ್ಮೆಂಟ್ ಆಫೀಸರ್ಸ್ ಮನೆ ಮುಂದೆ ಅವರ ಬೋರ್ಡ್ ಇರುತ್ತದೆ, ಕೆಲವರ ಬಳಿ ಬ್ಯಾಡ್ಜ್ ಇದೆ. ಇದು ನಿಮ್ಮ ಸಂಕೇತ ಆಗಿದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಂಕೇತ ಇರುತ್ತದೆ. ಈಗ ನಿಮ್ಮ ಸಂಕೇತ ಕೂಡ ಬೇಕು ತಾನೆ. ಬಾಬಾ ಡೈರೆಕ್ಷನ್ ಕೊಡುತ್ತಾರೆ. ಕಾರ್ಯದಲ್ಲಿ ತರುವುದು ಮಕ್ಕಳ ಕೆಲಸ ಆಗಿದೆ. ವಿಹಂಗ ಮಾರ್ಗದ ಸೇವೆಯನ್ನು ಮಕ್ಕಳೀಗ ಮಾಡಿ ತೋರಿಸಬೇಕಾಗಿದೆ. ಸೇವೆ ಬಹಳ ಮುಖ್ಯವಾದ ವಸ್ತು ಆಗಿದೆ. ಡಾಕ್ಟರ್, ಬ್ಯಾರಿಸ್ಟರ್ ಎಲ್ಲರೂ ತಮ್ಮ ಮನೆಯ ಮುಂದೆ ಬೋರ್ಡ್ ಹಾಕಿಕೊಂಡಿರುತ್ತಾರೆ ತಾನೆ. ನೀವು ಕೂಡ ಈಗ ಬೋರ್ಡ್ ಹಾಕಬೇಕು. ಬಂದು ತಿಳಿದುಕೊಳ್ಳಿ, ಶಿವತಂದೆ ಬ್ರಹ್ಮನ ಮೂಲಕ ಸ್ವರ್ಗದ ರಾಜ್ಯಭಾಗ್ಯವನ್ನು ಹೇಗೆ ಕೊಡುತ್ತಾರೆ ಎಂದು ಎನ್ನುವ ಬೋರ್ಡ್ ಹಾಕಬೇಕು. ಶಿವತಂದೆ ಡೈರೆಕ್ಷನ್ ಕೊಡುತ್ತಾರೆ. ನೀವು ಬೋರ್ಡ್ ಹಾಕಿದರೆ ಬೋರ್ಡ್ ಓದಿ ಮನುಷ್ಯರಿಗೆ ಆಶ್ಚರ್ಯ ಆಗುತ್ತದೆ. ಆಗ ಒಳಗೆ ಬರುತ್ತಾರೆ ತಿಳಿದುಕೊಳ್ಳಲು. ನಿಮ್ಮ ಫ್ಲಾಟ್ನ ಹೊರಗಡೆ ಬೋರ್ಡ್ ಹಾಕಬಹುದು. ಯಾರು ಏನು ಕೆಲಸ ಮಾಡುತ್ತಿರುತ್ತಾರೋ ಆ ಕೆಲಸದ ಬೋರ್ಡ್ ಅಂತೂ ಹಾಕುತ್ತಾರೆ ತಾನೆ. ಅದನ್ನು ನೋಡಿ ಕಲಿಯಲು ಜನ ಅವರ ಬಳಿ ಬರುತ್ತಾರೆ, ಬೋರ್ಡ್ ನೋಡಿ ಬರುತ್ತಾರೆ. ಆದರೆ ಮಕ್ಕಳ ಜೊತೆಗೆ ಮಾಯೆಯ ಯುದ್ಧ ನಡೆಯುತ್ತಾ ಇದೆ. ಮಾಯೆ ಮಕ್ಕಳ ಮೇಲೆ ಬಹಳಷ್ಟು ದಾಳಿ ಮಾಡುತ್ತದೆ. ನಿಶ್ಚಯ ಇಲ್ಲ ಅಂದರೆ ಬಾಬಾ ಹೇಳಿದ್ದನ್ನು ಕಾರ್ಯದಲ್ಲಿ ತರುವುದೇ ಇಲ್ಲ. ಈಗ ಕೆಲವು ಮಕ್ಕಳಿಗೆ ನಾವು ಬಾಬಾರವರ ಬಳಿ ಹೋಗುತ್ತಿದ್ದೇವೆ ಅನ್ನುವುದು ಕೂಡ ನಿಶ್ಚಯ ಇಲ್ಲ. 84 ಜನ್ಮದ ಪಾತ್ರ ಪೂರ್ಣ ಆಯಿತು. ನಂತರ ಹೊಸ ಜಗತ್ತು, ಸ್ವರ್ಗಕ್ಕೆ ನಾವು ಬರುತ್ತೇವೆ. ಸ್ವರ್ಗದ ಆಸ್ತಿ ನಮಗೆ ಸಿಗುತ್ತಾ ಇದೆ. ಇದು ಕೂಡ ಮಕ್ಕಳಿಗೆ ನೆನಪಿರುವುದಿಲ್ಲ. ಬಾಬಾ ಹೇಳುತ್ತಾರೆ, ಬಲೆ ಕೈಯಿಂದ ಕರ್ಮವನ್ನು ಮಾಡಿ, ಆದರೆ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವೀಗ ಡಂಗುರ ಹೊಡಿಸುತ್ತೀರಾ. ಇದು ಎಲ್ಲರ ಅಂತಿಮ ಜನ್ಮ ಆಗಿದೆ. ಈ ಮೃತ್ಯುಲೋಕದಲ್ಲಿ ಪುನಃ ನಾವೀಗ ಪುನರ್ಜನ್ಮವನ್ನು ಪಡೆದುಕೊಳ್ಳಬಾರದು. ನಿಮಗೆ ಗೊತ್ತಿದೆ, ಈ ಮೃತ್ಯುಲೋಕ ಈಗ ಸಮಾಪ್ತಿ ಆಗುತ್ತದೆ. ನಾವೀಗ ನಿರ್ವಾಣಧಾಮಕ್ಕೆ ಹೋಗಬೇಕು. ಈ ರೀತಿ ನಮ್ಮ ಜೊತೆ ನಾವೇ ಮಾತನಾಡಿಕೊಳ್ಳಬೇಕು. ಇದಕ್ಕೆ ವಿಚಾರ ಸಾಗರ ಮಂಥನ ಎಂದು ಕರೆಯಲಾಗುತ್ತದೆ. ತಂದೆ ಹೇಳುತ್ತಾರೆ, ನೀವು ಕರ್ಮಯೋಗಿ ಆಗಿದ್ದೀರಾ. ನಿಮಗೆ ಆಮೆಯಷ್ಟು ಬುದ್ಧಿ ಇಲ್ಲ ಏನು? ಆಮೆ ಪ್ರಾಣಿಯಾಗಿದ್ದರೂ ಅದಕ್ಕೆ ಎಷ್ಟೊಂದು ಬುದ್ಧಿ ಇದೆ, ಅಷ್ಟು ಬುದ್ಧಿಯೂ ನಿಮಗೆ ಇಲ್ಲ ಏನು ಎಂದು ತಂದೆ ಕೇಳುತ್ತಾರೆ. ಆಮೆ ನೋಡಿ, ಶರೀರ ನಿರ್ವಹಣೆಗೋಸ್ಕರ ಹುಲ್ಲನ್ನು ತಿನ್ನುತ್ತದೆ, ಮತ್ತೆ ತನ್ನ ಕರ್ಮೇಂದ್ರಿಯವನ್ನು ಸಂಕುಚಿತಗೊಳಿಸಿಕೊಂಡು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತದೆ. ನೀವು ಕೂಡ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ನೀವೀಗ ಸ್ವಯಂ ಅನ್ನು ಮಾಸ್ಟರ್ ಬೀಜರೂಪ ಎಂದು ತಿಳಿದುಕೊಳ್ಳಬೇಕು. ಬೀಜದಲ್ಲಿ ವೃಕ್ಷದ ಸಂಪೂರ್ಣ ಜ್ಞಾನ ಇರುತ್ತದೆ. ವೃಕ್ಷದ ಉತ್ಪತ್ತಿ ಪಾಲನೆ ಹೇಗೆ ನಡೆಯುತ್ತದೆ, ನಾಟಕದ 84 ಜನ್ಮಗಳ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಇದು 84 ಜನ್ಮಗಳ ಚಕ್ರ ಇದೇ ರೀತಿ ಮಾಡಲ್ಪಟ್ಟಿದೆ. ನಿಮಗೆ ಗೊತ್ತಿದೆ, 84 ಜನ್ಮದ ಚಿತ್ರವನ್ನೂ ಕೂಡ ಮಾಡಲಾಗಿದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ 84 ಲಕ್ಷ ಯೋನಿಯಲ್ಲಿ ಹೋಗುತ್ತೇವೆ ಎಂದು. ಆದರೆ ತಂದೆ ತಿಳಿಸುತ್ತಾರೆ, ನೀವು ಕೇವಲ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು. ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರೋ, ಯಾರು ಬ್ರಾಹ್ಮಣರಿಂದ ದೇವತೆ ಆಗುವಂತವರಿದ್ದಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನೀವೀಗ 84 ಜನ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲು ಎಂದು ಹೇಳುತ್ತಾರೆ. ಬ್ರಹ್ಮನ ರಾತ್ರಿ ಹಗಲು ಅಂದರೆ 84 ಜನ್ಮ ಇದರಲ್ಲಿ ಬಂದು ಬಿಡುತ್ತದೆ.
ತ್ರಿಮೂರ್ತಿಯ ಬೋರ್ಡ್ ಹಾಕಿ ಅದರಲ್ಲಿ ಬರೆಯಬೇಕು, ಇದು ಈಶ್ವರಿಯ ಜನ್ಮಸಿದ್ಧ ಅಧಿಕಾರ, ಇಚ್ಛೆ ಇದ್ದರೆ ಪಡೆದುಕೊಳ್ಳಿ ಎಂದು, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಮುಂದೆ ನಡೆಯುವಂತಹ ಮಹಾಭಾರತ ಯುದ್ಧಕ್ಕೆ ಮೊದಲೇ ಪುರುಷಾರ್ಥವನ್ನು ಮಾಡಬೇಕು. ರಾಮ ಅಂದರೆ ಶಿವ ನಮಗೆ ಏನನ್ನು ಕೊಡುತ್ತಾರೆ, ರಾವಣ ಏನನ್ನು ಕೊಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣನ ರಾಜ್ಯ. ಈ ರೀತಿ ಅಲ್ಲ, ಪರಮಾತ್ಮ ದುಃಖವನ್ನು ಕೊಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ದುಃಖವನ್ನು ಕೊಡುವಂತವನು ರಾವಣ. ಪಂಚವಿಕಾರ ವಿಕಾರಿಗಳನ್ನಾಗಿ ಮಾಡುತ್ತದೆ. ಮಕ್ಕಳು ಭಿನ್ನ ಭಿನ್ನ ಪ್ರಕಾರದಿಂದ ಜ್ಞಾನ ಕೇಳುತ್ತಿದ್ದೀರಾ. ಮಕ್ಕಳಿಗೆ ತಂದೆ ಭಿನ್ನ ಭಿನ್ನ ಪ್ರಕಾರದಿಂದ ಪ್ರತಿದಿನ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಖುಷಿಯಲ್ಲಿ ನೀವಿರಬೇಕು. ನಿಮಗೆ ಗೊತ್ತಿದೆ, ಶಿವತಂದೆ ಪ್ರತಿದಿನ ನಮಗೆ ಓದಿಸುತ್ತಿದ್ದಾರೆ. ಈ ರೀತಿ ಅಲ್ಲ, ಸಾಕಾರ ತಂದೆಯನ್ನು ನೆನಪು ಮಾಡಬೇಕು ಎಂದು ತಿಳಿದುಕೊಳ್ಳಬೇಡಿ. ಶಿವತಂದೆ ಬ್ರಹ್ಮನ ಮೂಲಕ ನಮಗೆ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಶಿವತಂದೆ ಬಂದಿರುವುದೇ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ. ಪ್ರಜಾಪಿತ ಎಂದು ನೀವು ಬೇರೆ ಯಾರಿಗೂ ಕರೆಯಲು ಸಾಧ್ಯ ಇಲ್ಲ. ಇಲ್ಲಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕು. ಗಾಯನ ಕೂಡ ಇದೆ, ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯ ಆಸ್ತಿ ಅಥವಾ ರಾಮರಾಜ್ಯದ ಆಸ್ತಿಯನ್ನು ಪಡೆದುಕೊಳ್ಳಿ. ಮಕ್ಕಳು ಹೇಳುತ್ತೀರಾ, ನಾವು ಶುಭಾಬರವರ ಮಕ್ಕಳಾಗಿದ್ದೇವೆ. ಶುಭಾಬ ಸ್ವರ್ಗದ ರಚಯಿತ ಅಂದ ಮೇಲೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ತಂದೆ ಕೊಡುತ್ತಾರೆ. ತಂದೆ ಎಷ್ಟು ಅದ್ಭುತ ಆಗಿದ್ದಾರೆ. 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಜನಕನಿಗೆ ಸಿಕ್ಕಿತು ಎಂದು ಹೇಳುತ್ತಾರೆ. ಇದರ ಬಗ್ಗೆ ಗಾಯನ ಇದೆ, ನಿಮಗೆ ಗೊತ್ತಿದೆ. ನಾವೀಗ ಶುಭಾಬರವರಿಗೆ ಮಕ್ಕಳಾಗಿದ್ದೇವೆ. ಶುಭಾಬರವರನ್ನು ನಾವು ಅವಶ್ಯವಾಗಿ ಈಗ ನೆನಪು ಮಾಡಬೇಕು. ಹೇಗೆ ಜಗತ್ತಿನಲ್ಲಿ ದತ್ತು ಮಕ್ಕಳನ್ನು ತೆಗೆದುಕೊಳ್ಳುತ್ತಾರೆ, ಆ ಮಕ್ಕಳಿಗೆ ಗೊತ್ತಿರುತ್ತದೆ ನಮ್ಮ ಜನ್ಮ ಇಂತಹ ತಂದೆಯ ಬಳಿ ಆಗಿದೆ. ಈ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡು ನಮಗೆ ಪಾಲನೆ ನೀಡುತ್ತಿದ್ದಾರೆ. ಎರಡೂ ತಂದೆಯ ಬಗ್ಗೆ ಜ್ಞಾನ ಇರುತ್ತದೆ. ಆದರೆ ಯಾರ ಬಳಿ ದತ್ತು ಮಕ್ಕಳಾಗಿ ಬಂದಿರುತ್ತಾರೋ ಅವರ ಜೊತೆ ಮನಸ್ಸು ಜೋಡಣೆ ಆಗುತ್ತದೆ. ಯಾರು ಜನ್ಮ ನೀಡಿದ್ದಾರೋ ಅವರಿಂದ ಮನಸ್ಸು ದೂರ ಆಗುತ್ತಾ ಹೋಗುತ್ತದೆ. ಇಲ್ಲೂ ಕೂಡ ಅದೇ ರೀತಿ ಶಿವತಂದೆಗೆ ನಾವು ದತ್ತು ಮಕ್ಕಳಾಗಿದ್ದೇವೆ. ಲೌಕಿಕ ತಂದೆಯನ್ನು ನೆನಪು ಮಾಡುವುದರಿಂದ ಏನೂ ಲಾಭ ಇಲ್ಲ ಎನ್ನುವುದು ಈಗ ನಮಗೆ ಗೊತ್ತಿದೆ. ಬಹಳ ಪ್ರೀತಿಯ ತಂದೆ ಶಿವತಂದೆ ಎಷ್ಟೊಂದು ಸಂಪತ್ತನ್ನು ನೀಡುವಂತವರಾಗಿದ್ದಾರೆ. ತಂದೆ ಪರಿಶ್ರಮ ಪಟ್ಟು ಮಕ್ಕಳನ್ನು ಯೋಗ್ಯ ಮಾಡುತ್ತಿದ್ದಾರೆ. ಇಂತಹ ತಂದೆಯನ್ನು ಮಕ್ಕಳಾದ ನೀವು ಗಳಿಗೆಗಳಿಗೂ ಮರೆತು ಬಿಡುತ್ತೀರಾ? ಇನ್ನು ಉಳಿದವರೆಲ್ಲ ದುಃಖ ಕೊಡುವಂತವರು, ಅವರನ್ನು ನೀವು ನೆನಪು ಮಾಡುತ್ತಿರುತ್ತೀರಾ ಮತ್ತು ಶಿವತಂದೆಯನ್ನು ನೀವು ಮರೆತು ಬಿಡುತ್ತೀರಾ? ಬಲೆ ನಿಮ್ಮ ಮನೆಯಲ್ಲೇ ಕುಳಿತು ನೀವು ಶಿವತಂದೆಯನ್ನು ನೆನಪು ಮಾಡಿ. ಇದರಲ್ಲಿ ಪರಿಶ್ರಮ ಇದೆ. ಒಬ್ಬ ತಂದೆಯ ಮಕ್ಕಳಾಗಿ ಇರಬೇಕು. ನಿರಂತರ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಮತ್ತು ಹೊಸ ಜಗತ್ತನ್ನು ನೆನಪು ಮಾಡಬೇಕು. ಈಗ ಈ ಜಗತ್ತು ಸ್ಮಶಾನ ಆಗುತ್ತದೆ. ನೀವೀಗ ತಂದೆಯ ಮಕ್ಕಳಾಗಿದ್ದೀರಾ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ. ನಿಮಗೆ ಗೊತ್ತಿದೆ, ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ. ನಾವು ಭವಿಷ್ಯದಲ್ಲಿ ಸ್ವರ್ಗದ ಮಾಲೀಕರಾಗುತ್ತೇವೆ. ಖುಷಿಯ ನಶೆ ಮಕ್ಕಳಿಗೆ ಈಗ ಏರಬೇಕು. ನಿಮಗೆ ಗೊತ್ತಿದೆ, ಈ ಜಗತ್ತು ಹಳೆಯದಾಗಿದೆ, ಈ ಶರೀರ ಕೂಡ ಹಳೆಯದು. ಅಂದ ಮೇಲೆ ಕರ್ಮ ಭೋಗವನ್ನು ನಾವೀಗ ಭೋಗಿಸಬೇಕು. ಮಮ್ಮ ಬಾಬಾ ಎಷ್ಟು ಖುಷಿಯಿಂದ ಕರ್ಮ ಭೋಗವನ್ನು ಭೋಗಿಸುತ್ತಾರೆ. ನಂತರ ಭವಿಷ್ಯದ 21 ಜನ್ಮದ ಸುಖ, ಎಷ್ಟು ಶ್ರೇಷ್ಠವಾದ ಸುಖ ನಮಗೆ ಪ್ರಾಪ್ತಿಯಾಗುತ್ತದೆ. ಇದು ಹಳೆಯ ಚಪ್ಪಲಾಗಿದೆ ಶರೀರ. ಇಲ್ಲಿ ಕರ್ಮ ಭೋಗವನ್ನು ಭೋಗಿಸುತ್ತೇವೆ 21 ಜನ್ಮಕ್ಕೋಸ್ಕರ. ಈ ಕರ್ಮ ಭೋಗದಿಂದ ನಾವು ಮುಕ್ತ ಆಗುತ್ತೇವೆ. ಯಾರಿಗಾದರೂ ಕಾಯಿಲೆಯಿಂದ ಮುಕ್ತಿ ಸಿಗುತ್ತದೆ ಅಂದರೆ ಖುಷಿಯಂತೂ ಇರುತ್ತದೆ ತಾನೆ. ಏನಾದರೂ ತೊಂದರೆ ಬರುತ್ತದೆ, ಬಂದಂತಹ ತೊಂದರೆ ತಕ್ಷಣ ಸಮಾಪ್ತಿ ಆಯಿತು ಅಂದರೆ ಖುಷಿ ಆಗುತ್ತದೆ ತಾನೆ. ಈಗ ನಿಮಗೆ ಗೊತ್ತಿದೆ, ಜನ್ಮ ಜನ್ಮಾಂತರಕ್ಕೋಸ್ಕರ ಎಲ್ಲಾ ತೊಂದರೆಗಳು ಸಮಾಪ್ತಿ ಆಗುತ್ತಾ ಇದೆ. ನಾವೀಗ ಬಾಬಾರವರ ಬಳಿ ಹೋಗುತ್ತೇವೆ. ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಪಾಯಿಂಟ್ಸ್ ಅನ್ನು ತೆಗೆಯಬೇಕು. ಬಾಬಾ ಸಲಹೆಯನ್ನು ಕೊಡುತ್ತಾರೆ. ಈ ರೀತಿ ನಿಮ್ಮ ಜೊತೆ ನೀವೇ ಮಾತನಾಡಿಕೊಳ್ಳಿ. ನಾವೀಗ 84 ಜನ್ಮವನ್ನು ಪೂರ್ಣ ಮಾಡಿದ್ದೇವೆ. ಈಗ ನಾವು ತಂದೆಯ ಬಳಿ ಹೋಗುತ್ತೇವೆ. ನಂತರ ಬಾಬಾ ಆಸ್ತಿಯನ್ನು ಕೊಡುತ್ತಾರೆ. ಸ್ವರ್ಗದ ಆಸ್ತಿಯನ್ನು ತಂದೆಯಿಂದ ಪಡೆದುಕೊಳ್ಳುತ್ತೇವೆ. ಸಾಕ್ಷಾತ್ಕಾರ ಕೂಡ ಆಗುತ್ತದೆ, ಪರೋಕ್ಷ ಮತ್ತು ಅಪರೋಕ್ಷ. ಹೇಗೆ ಮಮ್ಮಾರವರಿಗೆ ಒಂದೂ ಸಾಕ್ಷಾತ್ಕಾರ ಆಗಲಿಲ್ಲ, ಬ್ರಹ್ಮ ತಂದೆಗೆ ಬಹಳಷ್ಟು ಸಾಕ್ಷಾತ್ಕಾರ ಆಯಿತು. ವಿನಾಶದ ಸಾಕ್ಷಾತ್ಕಾರ, ಸ್ಥಾಪನೆಯ ಸಾಕ್ಷಾತ್ಕಾರ ಆಯಿತು. ಭವಿಷ್ಯದ ಸಾಕ್ಷಾತ್ಕಾರ ಅಕ್ಯುರೇಟ್ ಆಗಿ ಬ್ರಹ್ಮ ತಂದೆಗೆ ಆಯಿತು. ಆದರೆ ಮೊದಲು ಏನೂ ಅರ್ಥ ಆಗಲಿಲ್ಲ. ನಾನೇ ವಿಷ್ಣು ಆಗುತ್ತೇನೆ ಎಂದು ಮೊದಲು ಅರ್ಥ ಆಗಲಿಲ್ಲ, ನಂತರ ಅರ್ಥ ಆಯಿತು. ಅಂತ್ಯದಲ್ಲಿ ಗೊತ್ತಾಯಿತು, ಈಗ ವಿಕಾರಿ ಗೃಹಸ್ಥ ಧರ್ಮದಿಂದ ನಾವು ನಿರ್ವಿಕಾರಿ ಗೃಹಸ್ಥ ಧರ್ಮಕ್ಕೆ ಹೋಗುತ್ತೇವೆ ಎಂದು.
ನಾನು ಹೇಗೆ ನಿರ್ವಿಕಾರಿ ಗೃಹಸ್ಥ ಧರ್ಮಕ್ಕೆ ಹೋಗುತ್ತೇನೋ ಹಾಗೆ ನೀವು ಹೋಗುತ್ತೀರಾ ಎಂದು ಬ್ರಹ್ಮ ತಂದೆಗೆ ಅರ್ಥ ಆಯಿತು. ಈಗ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸಿ ಈ ರೀತಿ ದೇವತೆಯನ್ನು ಮಾಡುತ್ತಿದ್ದಾರೆ. ಅಂದ ಮೇಲೆ ಮಕ್ಕಳು ರೇಸ್ ಮಾಡಬೇಕು. ಇನ್ನು ಗೀತೆಯಲ್ಲಿ ಮಮ್ಮಾರವರ ಮಹಿಮೆಯನ್ನು ಕೇಳಿದಿರಿ. ನಿಮಗೆ ಈಗ ಗೊತ್ತಿದೆ ಜಗದಂಬೆ ಎಂದು ಯಾರಿಗೆ ಕರೆಯುತ್ತಾರೆ. ವಾಸ್ತವದಲ್ಲಿ ತಂದೆ ತಾಯಿ ಯಾರಾಗಿದ್ದಾರೆ. ಮಾತ್ಪಿತಾ ಎಂದು ಕರೆದಾಗ ಜಗದಂಬೆಯ ನೆನಪು ಬರುವುದಿಲ್ಲ. ಶಿವತಂದೆ ಅಂತೂ ನಿರಾಕಾರ ಆಗಿದ್ದಾರೆ. ಇದು ನಿಮ್ಮ ಬುದ್ಧಿಯಲ್ಲಿ ಇದೆ. ಶಿವತಂದೆ ತಂದೆ ಆಗಿದ್ದಾರೆ. ತಂದೆಯಿಂದ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ಅನ್ನುವುದು ಸರಿ, ಅವರು ನಿರಾಕಾರ. ತಾಯಿಗೆ ನಿರಾಕಾರ ಎನ್ನಲು ಸಾಧ್ಯ ಇಲ್ಲ. ಪರಮಾತ್ಮ ನಿರಾಕಾರ ತಂದೆ ಆಗಿದ್ದಾರೆ. ಆಸ್ತಿಯನ್ನು ಕೊಡುತ್ತಾರೆ. ಅವರು ಇಲ್ಲಿಗೆ ಬಂದಿದ್ದಾರೆ ತಮ್ಮ ಪರಿಚಯವನ್ನು ಕೊಡುವುದಕ್ಕೋಸ್ಕರ. ಇಲ್ಲಿ ಅವಶ್ಯವಾಗಿ ತಾಯಿ ಬೇಕು. ಈ ಬ್ರಹ್ಮ ದೊಡ್ಡ ತಾಯಿಯಾಗಿದ್ದಾರೆ. ಶಿವತಂದೆ ಅಜ್ಜ ಆಗಿದ್ದಾರೆ. ಬ್ರಹ್ಮ ತಂದೆ ತಾಯಿ ಆಗಿದ್ದಾರೆ. ಇದು ಎಷ್ಟು ಅದ್ಭುತವಾದ ಜ್ಞಾನ ಆಗಿದೆ. ಆದರೆ ಬ್ರಹ್ಮ ತಂದೆ ಪುರುಷ ಆಗಿದ್ದಾರೆ, ಏಕೆಂದರೆ ನೀವು ಮುಖವಂಶಾವಳಿ ಆಗಿದ್ದೀರಾ. ಇದು ಬಹಳ ಅದ್ಭುತವಾದ ಜ್ಞಾನ. ತಂದೆ ಹೇಳುತ್ತಾರೆ, ಎಷ್ಟೊಂದು ರಹಸ್ಯವುಳ್ಳಂತಹ ಮಾತನ್ನು ನಾನು ನಿಮಗೆ ತಿಳಿಸುತ್ತೇನೆ. ಆದರೆ ಎಲ್ಲರ ಬುದ್ಧಿಯಲ್ಲೂ ಈ ಮಾತು ಕುಳಿತುಕೊಳ್ಳುವುದಿಲ್ಲ, ನಮಗೆ ತಂದೆ ತಾಯಿ ಯಾರು ಎಂದು. ಜನ ತಿಳಿದುಕೊಂಡಿದ್ದಾರೆ ಕೃಷ್ಣ ತಂದೆ ತಾಯಿ ಎಂದು. ಕೇವಲ ವ್ಯತ್ಯಾಸ ಇಷ್ಟಾಗಿ ಬಿಟ್ಟಿದೆ. ಕೃಷ್ಣನ ಹೆಸರನ್ನು ಹಾಕಿರುವುದೇ ಬಹಳ ದೊಡ್ಡ ತಪ್ಪು. ಯಾರಾದರೂ ತಪ್ಪು ಮಾಡಲು ನಿಮಿತ್ತ ಆಗಲೇಬೇಕು ತಾನೆ. ಬಲೆ ತಪ್ಪಾಗಿದೆ. ಅದಕ್ಕೋಸ್ಕರ ಭಾರತವಾಸಿಗಳು ಇಷ್ಟೊಂದು ದುಃಖಿಗಳಾಗಿದ್ದಾರೆ. ನಿಮಗೆ ಗೊತ್ತಿದೆ ಯಾರು ನಮ್ಮಿಂದ ಇಂತಹ ತಪ್ಪನ್ನು ಮಾಡಿಸಿದರು, ಯಾರು ನಮಗೆ ಎಲ್ಲವನ್ನೂ ಮರೆಸಿದರು. ಕಾರಣ ಏನಿತ್ತು, ಯಾವ ಕಾರಣಕ್ಕೆ ನಾವು ತಂದೆಯನ್ನು ಮರೆತು ಬಿಟ್ಟೆವು ಎಂದು. ಅವಶ್ಯವಾಗಿ ಮಾಯಾ ರಾವಣ ತಂದೆಯಿಂದ ವಿಮುಖರನ್ನಾಗಿ ಮಾಡಿದ್ದಾರೆ. ಹೇಗೆ ಬಾಬಾ ಮಾಡಿಸುವಾತ ತಂದೆ ಆಗಿದ್ದಾರೋ ಹಾಗೆ ಮಾಯೆ ಕೂಡ ದುಃಖದ ದಾತ ಮಾಯೆ ಆಗಿದೆ. ದುಃಖ ಕೊಡುವ ಮಾತಿನಲ್ಲಿ ಮಾಯೆ ಕೂಡ ಮಾಡಿಸುವಾತ ಆಗಿದೆ. ದುಃಖವನ್ನು ನೀಡುವಂತಹ ಮಾಯೆ ದುಃಖದಾತ, ಶಿವತಂದೆ ಸುಖದಾತ. ಮಾಯೆ ದುಃಖ ನೀಡುವಂತಹ ಕರ್ಮವನ್ನು ನಮ್ಮ ಮೂಲಕ ಮಾಡಿಸುತ್ತದೆ. ಶಿವತಂದೆ ಸುಖ ನೀಡುವಂತಹ ಕರ್ಮವನ್ನು ನಮ್ಮ ಮೂಲಕ ಮಾಡಿಸುತ್ತಾರೆ. ಮಾಯೆಯಿಂದ ತಂದೆ ನಮ್ಮನ್ನು ವಿಮುಖರನ್ನಾಗಿ ಮಾಡುತ್ತಾರೆ. ಮಾಯೆ ತಂದೆಯಿಂದ ವಿಮುಖರನ್ನಾಗಿ ಮಾಡುತ್ತದೆ. ಈಗ ತಂದೆ ಸ್ವಯಂ ಹೇಳುತ್ತಾರೆ, ಹೇ ಆತ್ಮರೇ, ನಿರಂತರ ನನ್ನನ್ನು ನೆನಪು ಮಾಡಿ. ನೀವು ನನ್ನ ಮಕ್ಕಳಾಗಿದ್ದೀರಾ. ನಿಮಗೆ ಈಗ ನಾನು ಆಸ್ತಿಯನ್ನು ನೀಡುತ್ತಿದ್ದೇನೆ. ನೀವೀಗ ನನ್ನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಕೇವಲ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಬೇಹದ್ದಿನ ತಂದೆಯ ಮತ ಸಿಕ್ಕಿದೆ ಬ್ರಹ್ಮನ ಮೂಲಕ. ಗುರು ಬ್ರಹ್ಮ ಎಂದು ಹೇಳುತ್ತಾರೆ. ಇದು ಭಕ್ತಿಯ ಮಹಿಮೆ. ಗುರು ಬ್ರಹ್ಮ ಎನ್ನುವ ಹೆಸರು ಪ್ರಸಿದ್ಧ ಇದೆ. ಜನ ಈಶ್ವರನಿಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಮೊದಲು ನೀವು ತಿಳಿದುಕೊಂಡಿದ್ದೀರಿ ಸರ್ವವ್ಯಾಪಿ ಅನ್ನುವುದು ಸರಿ ಎಂದು. ಈಗ ನಿಮಗೆ ಗೊತ್ತಿದೆ ಮಾಯೆ ಈ ರೀತಿ ನಮ್ಮ ಮೂಲಕ ಹೇಳಿಸಿತ್ತು. ಮಾಯೆ ತಪ್ಪು ಮಾಡಿಸಿತು. ನಾವು ಕೆಳಗೆ ಬಿದ್ದಿದ್ದೇವೆ. ಬಾಬಾ ತಪ್ಪಿಲ್ಲದವರನ್ನಾಗಿ ಮಾಡುತ್ತಿದ್ದಾರೆ. ಶ್ರೇಷ್ಠ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಬಾಬಾ ಚೆನ್ನಾಗಿ ಅದೃಷ್ಟವನ್ನು ರೂಪಿಸುತ್ತಾರೆ. ತಂದೆಯನ್ನು ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡುವುದು ಎಷ್ಟೊಂದು ಸಹಜ ಆಗಿದೆ, ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಮ್ಮನ್ನು ಮಾಸ್ಟರ್ ಬೀಜರೂಪ ಎಂದು ತಿಳಿದುಕೊಂಡು ಕರ್ಮೇಂದ್ರಿಯಗಳನ್ನು ಸಂಕುಚಿತಗೊಳಿಸಿಕೊಂಡು ಶಾಂತಿಯಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ವಿಚಾರ ಸಾಗರ ಮಂಥನ ಮಾಡಿ ಖುಷಿಯಲ್ಲಿ ಇರಬೇಕು. ಖುಷಿಯಿಂದ ಹಳೆಯ ಕರ್ಮ ಭೋಗವನ್ನು ಚುಕ್ತ ಮಾಡಿಕೊಳ್ಳಬೇಕು. ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು. ನಾವು 84 ಜನ್ಮವನ್ನು ಪೂರ್ಣ ಮಾಡಿದ್ದೇವೆ. ಈಗ ನಾವು ತಂದೆಯ ಬಳಿ ವಾಪಸ್ ಹೋಗುತ್ತೇವೆ. ವರದಾನ, ಮನಸ್ಸನ್ನು ಬ್ಯುಸಿ ಇಟ್ಟುಕೊಳ್ಳುವ ಕಲೆಯ ಮೂಲಕ ವ್ಯರ್ಥದಿಂದ ಮುಕ್ತ ಆಗುವಂತಹ ಸದಾ ಸಮರ್ಥ ಸ್ವರೂಪರಾಗಿ. ಹೇಗೆ ಇಂದಿನ ಜಗತ್ತಿನಲ್ಲಿ ದೊಡ್ಡ ಸ್ಥಾನದಲ್ಲಿರುವ, ದೊಡ್ಡ ಪೊಸಿಷನ್ ಅಲ್ಲಿರುವಂತಹ ವ್ಯಕ್ತಿಗಳು ತಮ್ಮ ಕಾರ್ಯವನ್ನು ದಿನಚರಿಯ ಪ್ರಮಾಣ ಸೆಟ್ ಮಾಡಿಕೊಳ್ಳುತ್ತಾರೆ, ಅದೇ ರೀತಿ ವಿಶ್ವದ ನವನಿರ್ಮಾಣಕ್ಕೆ ಆಧಾರ ಮೂರ್ತಿಗಳು ನೀವಾಗಿದ್ದೀರಾ. ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರಧಾರಿ ನೀವಾಗಿದ್ದೀರಾ. ವಜ್ರ ಸಮಾನ ಜೀವನವನ್ನು ರೂಪಿಸಿಕೊಳ್ಳುತ್ತಿರುವವರು ನೀವಾಗಿದ್ದೀರಾ. ನಿಮ್ಮ ಜೀವನ ವಜ್ರ ಸಮಾನ ಆಗಿದೆ. ನೀವೀಗ ನಿಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಸಮರ್ಥ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರೋಗ್ರಾಮ್ ಅನ್ನು ಸೆಟ್ ಮಾಡಿಕೊಳ್ಳಿ.
ಮನಸ್ಸನ್ನು ಬ್ಯುಸಿ ಇಟ್ಟುಕೊಳ್ಳುವಂತಹ ಕಲೆ ಸಂಪೂರ್ಣ ರೀತಿಯಲ್ಲಿ ನಿಮಗೆ ಬರಬೇಕು. ಮನಸ್ಸನ್ನು ಬ್ಯುಸಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಕಲೆಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿ. ಆಗ ವ್ಯರ್ಥದಿಂದ ಮುಕ್ತ ಆಗುತ್ತೀರಾ, ಎಂದೂ ಕೂಡ ಅಪ್ಸೆಟ್ ಆಗುವುದಿಲ್ಲ. ಶ್ಲೋಗನ್: ನಾಟಕದ ಪ್ರತಿಯೊಂದು ದೃಶ್ಯವನ್ನು ನೋಡಿ ಹರ್ಷಿತರಾಗಿ ಇರಿ. ಎಂದೂ ಕೂಡ ಒಳ್ಳೆಯದು ಅಥವಾ ಕೆಟ್ಟದ್ದಕ್ಕೆ ಆಗ ಆಕರ್ಷಿತರಾಗಲು ಸಾಧ್ಯ ಇಲ್ಲ. ನಾಟಕದ ಪ್ರತಿಯೊಂದು ದೃಶ್ಯವನ್ನು ನೋಡುತ್ತಾ ಹರ್ಷಿತರಾಗಿ ಇದ್ದಾಗ ಒಳ್ಳೆಯದಕ್ಕೆ ಅಥವಾ ಕೆಟ್ಟದ್ದಕ್ಕೆ ಆಕರ್ಷಿತರಾಗಲು ಸಾಧ್ಯ ಇಲ್ಲ. ಒಳ್ಳೆಯದು. ಓಂ ಶಾಂತಿ.